ಆರ್ಸಿಬಿಯ ವಿಜಯ ಉತ್ಸವದ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದ ಶ್ರವಣ್ ಕೂಡ ಸಾವನ್ನಪ್ಪಿದ್ರು. ಮೃತ ಶ್ರವಣ್ ಮನೆಗೆ ಸಚಿವ ಎಂಸಿ ಸುಧಾಕರ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಜೊತೆಗೆ ಸರ್ಕಾರದ ಪರವಾಗಿ 25 ಲಕ್ಷ ರೂಪಾಯಿ ಚೆಕ್ ಅನ್ನು ಕೂಡ ವಿತರಿಸಿ ಆ ಕುಟುಂಬಕ್ಕೆ ಭರವಸೆ ಮತ್ತು ಶಾಂತಿಯ ಮಾತನಾಡಿದ್ದಾರೆ. ಅನುಕೂಲಕ್ಕೆ ಮಾತಾಡುವಂಥದ್ದು ಸರ್ಕಾರ ಏನಾಗಿದೆ ಘಟನೆ ಅದರ ಬಗ್ಗೆ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದ್ದಾವೆ. ಇಂತಹ ಸಂದರ್ಭಗಳು ಬಂದಾಗ ಯಾವ ರೀತಿ ಅದನ್ನ ನಿಭಾಯಿಸಬಹುದು ಅಂತಕ್ಕಂಥದ್ದು ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ತರ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಅಭಿಮಾನಿಗಳ ಲಕ್ಷಾಂತರ ಸಂಖ್ಯೆಯಲ್ಲಿ ಒಮ್ಮೆಲೆ ಬಂದಂಥದಕ್ಕೆ ಯಾವ ರೀತಿ ನಿಭಾಯಿಸಬೇಕು ಇವೆಲ್ಲವನ್ನ ನಾವು ಸಮಗ್ರವಾಗಿ ಅದನ್ನ ಪ್ರಯತ್ನ ಮಾಡಬೇಕು. ಸರ್, ಈಗ ಸರ್ಕಾರ ವೈಫಲ್ಯ ಮುಚ್ಕೊಳ್ಳೋದು ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡೋದು ನೋಡಿ, ಇವತ್ತು ಸರ್ಕಾರದ ವೈಫಲ್ಯ ಅನ್ನೋದಕ್ಕಿಂತ ವೈಫಲ್ಯ ಅಂದ್ರೆ ಯಾರೀಗ ಫೀಲ್ಡ್ ಅಲ್ಲಿ ಯಾರು ಕೆಲಸ ಮಾಡ್ತಾರೆ, ಫೀಲ್ಡ್ ಅಲ್ಲಿ ಯಾರು ಕೆಲಸ ಮಾಡ್ತಾರೆ, ಜವಾಬ್ದಾರಿ ಈಗ ಸರ್ಕಾರ ಸೂಚನೆ ಕೊಡ್ಬೋದು, ಇದು ಮಾಡಿ ಈ ತರ ಇನ್ನೊಂದು ಮಾಡಿ. ಅಂತಿಮವಾಗಿ ಕೆಳ ಹಂತದಲ್ಲಿ ಅದರ ಸರ್ಕಾರದ ಆದೇಶಗಳು ಅಥವಾ ಸೂಚನೆಗಳನ್ನ ಪಾಲನೆ ಮಾಡಬೇಕಾಗಿರ್ತಕ್ಕಂಥವ್ರು ಯಾರು ಈಗ, ಅಥವಾ ಆ ಅಧಿಕಾರಿಗಳು ಘಟನೆಗಳು ಅಥವಾ ಘಟನೆಗಳನ್ನ ನಿಭಾಯಿಸಲಿಕ್ಕೆ ಎಲ್ಲಿ ವಿಫಲ ಆಗ್ತದೆ, ಇವೆಲ್ಲ ಬಹಳಷ್ಟು ಇರ್ತವೆ. ಅವರು ಸಮಯ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.